ನಮಸ್ಕಾರ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ನಾವು 5 ಕಂಪ್ನಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅದೇನು ಅಂದರೆ SCICI. ಸೊ ಎಸ್ ಅಂದ್ರೇನು ಸ್ಟಾಕ್ಸ್ ಆ್ಯಂಡ್ ಕಮೋಡಿಟಿ ಬ್ರೋಕರ್ಸ್, ಸಿ ಅಂದರೆ ಕನ್ಸಂಪ್ಷನ್, ಐ ಅಂದರೆ IT, ಸಿ ಅಂದರೆ ಮತ್ತೆ ಕೆಮಿಕಲ್, ಮತ್ತು ಐ ಅಂದರೆ ಇಂಡಸ್ಟ್ರಿಯಲ್. ಸೊ ಇದು ಒಂದು ಪೆನ್ನಿ ಸ್ಟಾಕ್ಸ್ ಆಗಿರುತ್ತೆ. ಮೈಕ್ರೋ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಯಾರಾದರೂ ಅಂಥ ಸ್ಟಾಕ್ಗಳನ್ನ ಕೊಂಡ್ಕೋಬೇಕು ಅಂದ್ಕೊಂಡಿದ್ರೆ ಖಂಡಿತ ಇಂಥ ಸ್ಟಾಕ್ಗಳನ್ನ ನೀವು ಪೋರ್ಟ್ಫೋಲಿಯೋಲಿ ಹಾಕೋಬೋದು. ಸೊ ಇಂಥ ಕಂಪ್ನೀಲಿ ಏನಪ್ಪ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಸೊ ನಾವು ₹1,000 ₹2,000 ಹಾಕಿದ್ರೆ 10,000 ಈಸಿಯಾಗಿ ಆಗೋ ಅಂಥ ಸ್ಟಾಕ್ಗಳನ್ನ ನಾವು ನೋಡ್ಬೋದು. ಸೊ ಇದರಲ್ಲಿ ಕನ್ಸಿಸ್ಟೆನ್ಸಿನ ಎಕ್ಸ್ಪೆಕ್ಟೇ ಮಾಡಬಾರ್ದು. ಓಕೆ, ಪ್ರಾಫಿಟಲ್ಲಿ ಕನ್ಸಿಸ್ಟೆನ್ಸಿನ ಎಕ್ಸ್ಪೆಕ್ಟೇ ಮಾಡಬಾರ್ದು. ಸೊ ನಾವು ಏನು ತಲೆಯಲ್ಲಿ ಇಟ್ಕೋಬೇಕು ಅಂದರೆ, ಇವತ್ತು ₹1,200-300 ಇದೆ. ಸೊ ಇನ್ನೊಂದು ತಿಂಗಳಲ್ಲಿ, ಒಂದು ತಿಂಗಳು 2 ತಿಂಗಳಲ್ಲಿ 2,000 ಆಗುತ್ತಾ, 2,200 ಆಗುತ್ತಾ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಮತ್ತು ಹಾಗೆ ಒಂದು ಸತಿ ಹಾಕಿ ಕೈ ಬಿಟ್ಟರೆ ನೋಡೋಣ ಅಪ್ಪ, ಇನ್ನೊಂದು 5 ವರ್ಷ ನಾವು ಟಚ್ ಮಾಡಲ್ಲ, ಸೊ ಕಮ್ಮಿ ದುಡ್ಡಿರೋ ಸ್ಟಾಕ್ ಬೇಕು, ತುಂಬ ಜಾಸ್ತಿ ಇರೋ ಸ್ಟಾಕು ನಮ್ಮ ಕೈಲಿ ಆಗಲ್ಲ ಅನ್ನೋರು ಈ ಸ್ಟಾಕ್ನ ನೋಡ್ಬೋದು. ಸೊ ಮೊದಲನೇ ಸ್ಟಾಕ್ ಬಂದು ವೆಲ್ತ್ ಫಸ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್. ವೆಲ್ತ್ ಫಸ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಲಿಮಿಟೆಡ್. ಸೊ ಈ ಸ್ಟಾಕು ಮೊನ್ನೆ ದಿನ 2.08% ₹26 ಏರಿ ಕ್ಲೋಸ್ ಆಗಿದೆ. ಸೊ 1298 ಪ್ರೈಸು ಸ್ಟಾಕ್ ಪ್ರೈಸ್ ಇದೆ. ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 1,380 crores, ಅಂದರೆ ತುಂಬ ಮೈಕ್ರೋ ಕ್ಯಾಪ್ ಕಂಪ್ನಿ ಇದು. ಸೊ ಇದರಲ್ಲಿ ರಿಸ್ಕ್ ಜಾಸ್ತಿ ಇದೆ. ರಿಸ್ಕ್ ಜಾಸ್ತಿ ಇದ್ದರೆ ರಿವಾರ್ಡು ಕೂಡ ಜಾಸ್ತಿ ಇರುತ್ತೆ. ಸೊ ಮೈಕ್ರೋ ಕ್ಯಾಪ್ ಕಂಪ್ನೀಲಿ ರಿಸ್ಕ್ ಜಾಸ್ತಿ ಇದ್ದರೆ ರಿವಾರ್ಡು ಕೂಡ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇದರದ್ದು ಡೀಟೇಲ್ಸ್ ನೋಡಿಕೊಂಡು ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ, ಈ ಸ್ಟಾಕು ಮ್ಯಾಕ್ಸಿಮಮ್ ನಾನಿಲ್ಲಿ ಹಾಕಿದ್ದೀನಿ. ಸೊ ಜನವರಿ 2021 ಶುರುವಾಗಿದ್ದು ₹100ಗೆ ಸ್ಟಾಕು ಲಿಸ್ಟ್ ಆಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೆ ನಿಯರ್ಲಿ ₹100 ಇರೋ ಸ್ಟಾಕು ಇವತ್ತು ₹1,200 ಆಗಿದೆ. ಅಂದರೆ 12 ಟೈಮ್ಸ್ ಜಾಸ್ತಿ ಆಗಿದೆ ದುಡ್ಡು. ಕರೆಕ್ಟ್ ಅಲ್ವಾ? ನೋಡಿ, 2 ವರ್ಷದಲ್ಲಿ ಯಾವ ರೀತಿ ಬದಲಾಗುತ್ತೆ. ಸೊ ಅದೇ ನಾವು 2 ವರ್ಷ, 5 ವರ್ಷ, 2 ವರ್ಷ ಯಾರು ಕಾಯ್ತಾರೆ ನೋಡೋಣ. YTD, ಇಯರ್ ಟು ಡೇಟ್ ಹಾಕೋಣ. ಸೊ ಫಸ್ಟ್ ಜನವರಿಲಿ ₹452 ಇತ್ತು, ಇವತ್ತು ಆಗಸ್ಟ್ ನಡೀತಾ ಇದೆ. ಸೊ 1,298, ಅಂದರೆ ನಿಮಗೆ ನಿಯರ್ಲಿ ಡಬಲ್ ಆಗಿದೆ. ಹಾಕಿರೋ ದುಡ್ಡು ಕೂಡ ಡಬಲ್ ಆಗಿದೆ, ಹೌದಲ್ವಾ? ಸೊ ಈ ಸ್ಟಾಕು ಏನು ಮಾಡುತ್ತೆ, ಇದರದ್ದು ವಹಿವಾಟು ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಸ್ಟಾಕು ವೆಲ್ತ್ ಮ್ಯಾನೇಜ್ಮೆಂಟ್ ಫರ್ಮ್. ವೆಲ್ತ್ ಮ್ಯಾನೇಜ್ಮೆಂಟ್ ಫರ್ಮ್ ಅಂದರೆ ಏನು? ಸೊ ನಿಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಮ್ಯೂಚುವಲ್ ಫಂಡ್ನ ನೋಡ್ಕೊಳ್ಳೋಕೆ ಒಬ್ಬರು ಫಂಡ್ ಮ್ಯಾನೇಜರ್ ಇರ್ತಾರೆ. ಅವ್ರ ಪೋರ್ಟ್ಫೋಲಿಯೋನ ಇವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮ್ಯಾನೇಜ್ ಮಾಡೋದು ಅಂದರೆ ಏನು? ಅದರಲ್ಲಿ ಟ್ರಾನ್ಸಾಕ್ಷನ್ ಆಗೋದು, ತೆಗೆಯೋದು, ಸೊ ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಸರ್ವಿಸಸ್ ಕೂಡ ಇವರು ಮಾಡ್ತಾರೆ. ಸರ್ವಿಸಸ್ ಏನೇನು ಆಫರ್ ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಸರ್ವಿಸ್, ಟ್ರೇಡ್ ಎಕ್ಸಿಕ್ಯೂಷನ್, ಬ್ರೋಕರ್, ಸ್ಟೇಟಸ್, ಅಸೆಟ್ ಅಲೊಕೇಶನ್, ಟ್ರೆಷರಿ ಮ್ಯಾನೇಜ್ಮೆಂಟ್, ಇದೆಲ್ಲ ಮಾಡ್ತಾರೆ. ಓಕೆನಾ? ಸೊ ಅದೇ ಥರ ನೀವು ನೋಡ್ಬೋದು ಅಸೆಟ್ ಅಂಡರ್ ಅಡ್ವೈಸ್ಮೆಂಟ್ ಏನಿದೆ. ಸೊ AUA ಅಸೆಟ್ಸ್ ಅಂಡರ್ ಅಡ್ವೈಸ್ಮೆಂಟ್ 10,000 ಕೋಟಿ ಇದೆ. ಓಕೆ, ಸೊ ಮ್ಯೂಚುವಲ್ ಫಂಡ್ ಪ್ಲಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ಸಿಂದ 44% ಬರುತ್ತೆ. ಫಿಕ್ಸ್ಡ್ ಡೆಪಾಸಿಟ್ 2% ಬರುತ್ತೆ. ಡೈರೆಕ್ಟ್ ಈಕ್ವಿಟಿ 20% ಬರುತ್ತೆ. ಸೊ ಡೈರೆಕ್ಟ್ ಈಕ್ವಿಟಿ 20% ಬರುತ್ತೆ. ಕ್ಲೈಂಟ್ ಅಕ್ವಿಸಿಷನ್ನು, ಟೋಟಲ್ ಕ್ಲೈಂಟ್ಸು ನಿಯರ್ಲಿ 19,500 ಕ್ಲೈಂಟ್ಸು ಇಲ್ಲಿವರೆಗೂ ಇದ್ದಾರೆ, ವಿಚ್ ಈಸ್ 5% ಮೋರ್. ಓಕೆ, ಇದರದ್ದು ರೆವೆನ್ಯೂ ಬ್ರೇಕಪ್ಪಲ್ಲಿ ಟ್ರೇಡಿಂಗ್ ಆ್ಯಕ್ಟಿವಿಟೀಸಿಂದ 19% ಬರುತ್ತೆ, ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಿಂದ 62% ಬರುತ್ತೆ, ಅದರ್ ಇನ್ಕಮ್ 21% ಬರುತ್ತೆ. ಸೊ ಇದು ಈ ಕಂಪ್ನಿದಾಯಿತು. ನೋಡಿ, ಇದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಚಾರ್ಟು. ಸೊ ಲಾಸ್ಟ್ 1 ಇಯರ್ ನೋಡಿದ್ರೆ 11 ಇತ್ತು, 11ಇಂದ 13, ಮತ್ತು 11ಇಂದ 18, 18ಇಂದ ಈ ವರ್ಷದ 19. ಸೊ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದೇ ಥರ ನೆಟ್ ಪ್ರಾಫಿಟ್ಟು ನೋಡ್ಬೋದು 8, 10, 10, 14, 14. ಸೊ ಪ್ರಾಫಿಟ್ಟು ಇನ್ಕ್ರೀಸ್ ಇನ್ನೂ ಆಗಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ಸನ್ನ 8ಇಂದ 14ಗೆ ತೊಗೊಂಡೋಗಿದ್ದಾರೆ.
ಸೊ ನಿಯರ್ಲಿ ಡಬಲ್ ಆಗ್ತಾಯಿದೆ. ಓಕೆನಾ, ನಿಯರ್ಲಿ 80% ಗ್ರೋತನ್ನು ಇಯರ್ ಆನ್ ಇಯರ್ ತೋರಿಸಿರೋದ್ರಿಂದ ಸ್ಟಾಕು ರಿಸಲ್ಟ್ ಬಂದಿದ್ದ ಮಾರನೇ ದಿನದಿಂದ ಬ್ಲಾಸ್ಟ್ ಆಗಿ ಮೇಲಿಂದ ಮೇಲಕ್ಕೆ 5 ದಿನ ಕಂಟಿನ್ಯೂಸ್ ಮೇಲಕ್ಕೆ ಹೋಗಿದೆ. ಹಾಗಾಗಿ ಈಗ ಸ್ಟಾಕು ASM ಕ್ಯಾಟಗರಿಲಿದೆ. ಸ್ಟಾಕು ಅಂತ ಏನೂ ಓಡ್ತಾ ಇಲ್ಲ. ಒನ್ಸ್ ASM ಕ್ಯಾಟಗರಿಯಿಂದ ಹೊರಗೆ ಬಂದರೆ ಸ್ಟಾಕು ತುಂಬ ಚೆನ್ನಾಗಿ ರನ್ ಆಗೋ ಚಾನ್ಸಸ್ ಇದೆ. ಓಕೆನಾ, ಹಾಗೆ ಕೆಳಗೆ ಬರೋಣ. ನೀವಿಲ್ಲಿ ನೋಡ್ಬೋದು ಕಾಂಪೌಂಡ್ ಸೇಲ್ಸ್ ಗ್ರೋತ್ 3 ಇಯರ್ಸ್ 39%, 5 ಇಯರ್ಸ್ -28% ಇದೆ. ಸೊ ಮೊದಲು ನೀವು ನೋಡ್ಬೋದು 0 crores 2 crores ಅಷ್ಟೇ ಆಗ್ತಾಯಿತ್ತು. ಹಾಗಾಗಿ ಇವೆರಡು ಮೈನಸಲ್ಲಿದೆ. ಸೊ ಅದೇ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ನೋಡಿ, ಪ್ರಾಫಿಟ್ ಗ್ರೋತ್ ಎಷ್ಟು ಚೆನ್ನಾಗಿದೆ. 3 ಇಯರ್ಸ್ 49%, 5 ಇಯರ್ಸ್ 43%, 10 ಇಯರ್ಸ್ 77%. ಸೊ ಎಲ್ಲ ಡಬಲ್ ಡಿಜಿಟ್ಸಲ್ಲಿದೆ. ಸ್ಟಾಕ್ ಪ್ರೈಸ್ CAGR ಕೂಡ ಅಷ್ಟೇ. 1 ಇಯರ್ಗೆ 300% ಸ್ಟಾಕ್ ಪ್ರೈಸ್ ಮೇಲೆ ಹೋಗಿದೆ, 3 ಇಯರ್ಸ್ಗೆ 80%, 5 ಇಯರ್ಸ್ಗೆ 72%. ಓಕೆ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಕೂಡ ನೋಡ್ಬೋದು. ಸೊ ಜೂನ್ದು ಡೇಟಾ ಹೊರಗೆ ಬಿದ್ದಿದೆ. 74% ಪ್ರಮೋಟರ್ಸ್ ಹತ್ರ ಇದೆ. ಪಬ್ಲಿಕ್ಕಲ್ಲಿ 26% ಇದೆ. ಓಕೆನಾ, ಸೊ ಇನ್ನು ಇಲ್ಲಿ FIIs ಮತ್ತು DIIs ಎಂಟ್ರಿ ಆಗಿಲ್ಲ. ಅವರು ಒಂದು ಸತಿ ಎಂಟ್ರಿ ಆದರೆ ಸ್ಟಾಕು ನಮ್ಮ ಕೈಗೆ ಸಿಗೋದಿಲ್ಲ. ಸೊ ಟೆಕ್ನಿಕಲ್ ಚಾರ್ಟ್ನ ನೋಡ್ಕೊಂಬರೋಣ. ಸೊ ಟೆಕ್ನಿಕಲ್ ಚಾರ್ಟ್ನ ನೋಡಿದ್ರೆ ಸ್ಟಾಕು ಈಗ 17%, ನಿಯರ್ಲಿ 18% ಡೌನಲ್ಲಿದೆ. ಓಕೆನಾ, ಆಲ್ ಟೈಮ್ ಹೈಯಿಂದ 18% ಡೌನಲ್ಲಿದೆ. ಸೊ ಇವಾಗಲೂ ಇನ್ವೆಸ್ಟ್ ಮಾಡಿದ್ರೆ 18ಇಂದ 20% ನಿಮಗೆ ಗೇನ್ಸನ್ನು ಸಿಗುತ್ತೆ. ಸೊ ಸಪೋರ್ಟಿಂದ ಮೊನ್ನೆ ಟ್ರೆಂಡ್ ರಿವರ್ಸಲ್ ಆಗ್ತಾಯಿದೆ. ಸೊ ನೋಡೋಣ, ಈ ಟ್ರೆಂಡ್ ಹಿಂಗೆ ಸಸ್ಟೈನ್ ಆದರೆ ಮತ್ತೆ ಆಲ್ ಟೈಮ್ ಹತ್ರ ಹೋಗ್ಬೋದು ಮುಂದಿನ ವಾರದಲ್ಲಿ. ಇಲ್ಲಾಂದರೆ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ನಿಮಗೆ 969 ರೂಪೀಸ್ಗೆ ನೆಕ್ಸ್ಟ್ ಸಪೋರ್ಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಹೈ ಗ್ರೋತ್ ಸ್ಟಾಕು ಯಾರಾದರೂ ಫೈನಾನ್ಸ್ ಸೆಕ್ಟರ್ ಆಗಿರ್ಬೋದು, ಈ ಥರ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸೆಕ್ಟ್ರಲ್ಲಿ ನೋಡಬೇಕು ಅಂತ ನಿಮಗೆ ಬೇಕು ಅನ್ನೋರು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಸ್ಟಾಕು ಸ್ಕೈ ಗೋಲ್ಡ್ ಲಿಮಿಟೆಡ್ ಅಂತ. ಸೊ ಸ್ಕೈ ಗೋಲ್ಡ್ ಲಿಮಿಟೆಡ್, ಸೊ ನೋಡಿ ನಾನು ಮ್ಯಾಕ್ಸಿಮಮ್ ಚಾರ್ಟ್ ಹಾಕಿದ್ದೀನಿ ನಿಮಗೆ. ನೋಡಿ 1000% ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಮೋರ್ ದ್ಯಾನ್ 10 ಟೈಮ್ಸ್ ನಿಮ್ಮ ದುಡ್ಡು ಡಬಲ್ ಆಗಿದೆ ಅಲ್ವಾ. ಸೊ ನಾನು ಮ್ಯಾಕ್ಸ್ ಅಂತ ಹಾಕ್ಕೊಂಡ್ರೆ ಏನು 10 ವರ್ಷ 15 ವರ್ಷ ಆಗಿಲ್ಲ ಈ ಸ್ಟಾಕ್ ಲಿಸ್ಟಾಗಿ ಇನ್ನೂ 1 ವರ್ಷ ಆಗಿದೆ ಅಷ್ಟೇ. January 2023 ಆಗಿದೆ. 224 ರೂಪೀಸ್ ಲಿಸ್ಟ್ ಆಗಿತ್ತು. ಇವತ್ತು ನೀವು ನೋಡ್ಬೋದು 1.5 ವರ್ಷದಲ್ಲಿ ಸ್ಟಾಕು 10 ಟೈಮ್ಸ್ ಜಾಸ್ತಿ ಆಗಿದೆ. 10 ಟೈಮ್ಸ್ ಜಾಸ್ತಿ ಆಗಿದೆ. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೀವು 3.39 crores. ಸೊ 3,390 ಕೋಟಿ. ಸೊ ಇದೊಂದು ಪೆನ್ನಿ ಸ್ಟಾಕು. PE ರೇಷಿಯೋ ಕೂಡ 43 ಇದೆ. ಓಕೆನಾ, ಸೊ ಸ್ಟಾಕ್ ಏನು ಮಾಡುತ್ತೆ ತಿಳ್ಕೊಂಬರೋಣ. ನೀವು ನೋಡ್ಬೋದು. ಸೊ ಸ್ಕೈ ಗೋಲ್ಡ್ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಡಿಸೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಗೋಲ್ಡ್ ಜ್ಯುವೆಲರಿ. ಸೊ ಇದೇ ಥರ ಎಕ್ಸಾಂಪಲ್ಸ್ ಕೊಡಬೇಕು ಅಂದರೆ ಸ್ಕೈ ಗೋಲ್ಡ್ ಥರ RBZ ಜ್ಯುವೆಲರೀಸ್ ಇದೆ, ಸೆಂಕೋ ಗೋಲ್ಡ್ ಇದೆ, ಕಲ್ಯಾಣ್ ಜ್ಯುವೆಲರ್ಸ್ ಇದೆ. ಅದೇ ಥರ ಇನ್ನೂ ಒಂದು 2-3 ಸ್ಟಾಕ್ಸ್ ಇದೆ. ಓಕೆನಾ, ಸೊ ಇವರು ಏನು ಮಾಡ್ತಾರೆ ಅಂದರೆ B2B ಗೋಲ್ಡ್ನ ತೊಗೊಂಡು ಮತ್ತೆ ಗೋಲ್ಡ್ನ ಮಾರೋದು ಕಂಪ್ನಿ ಇವ್ರದ್ದು. ಸೊ ಮಿಡ್ ರೇಂಜ್ ಜ್ಯುವೆಲರ್ಸ್ ಏನಿದ್ದಾರೆ ಅವ್ರಿಗೆ ಮತ್ತು ಬೊಟಿಕ್ ಸ್ಟೋರ್ಸ್ ಏನಿದೆ ಅವ್ರಿಗೆ ಗೋಲ್ಡ್ ಆರ್ನಮೆಂಟ್ಸ್ನ ಮಾಡಿ ಇವರು ಸೇಲ್ ಮಾಡ್ತಾರೆ. ಓಕೆ, ಸೊ ಇವರು ಮೇಯ್ನು 22 ಕ್ಯಾರೆಟ್ ಗೋಲ್ಡ್ ಜ್ಯುವೆಲರಿ ಡೀಲ್ ಮಾಡ್ತಾರೆ. ಸೊ ಇವ್ರದ್ದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಜಿಯೋಗ್ರಫಿ ವೈಸ್ ರೆವೆನ್ಯೂ ಸ್ಪ್ಲಿಟ್ ನೋಡಿದ್ರೆ ಸೊ 99% ಆಫ್ ರೆವೆನ್ಯೂ ಇಂಡಿಯಾದಲ್ಲೇ ಇದೆ, ಹೌದಲ್ವಾ. ಸೊ ಕ್ಲೈಂಟ್ ಯಾರ್ಯಾರು ಇವ್ರಿಗೆ ಮಲಾಬರ್ ಗೋಲ್ಡು, ಜಾಯ್ ಲುಕಾಸು, ಸೆನ್ಕೋ ಗೋಲ್ಡು, ಖಜಾನಾ ಜ್ಯುವೆಲರ್ಸು, ಕಲ್ಯಾಣ್ ಜ್ಯುವೆಲರ್ಸು. ನೋಡಿ ಇವರೆಲ್ಲ ದೊಡ್ಡ ಜ್ಯುವೆಲರ್ಸು. ಈ ಜ್ಯುವೆಲರೀಸ್ಗಳು ಇಂಥ ಸಣ್ಣ ಜ್ಯುವೆಲರೀಸ್ ಕಡೆ ಆರ್ಡರ್ ಕೊಟ್ಟು ನೆಕ್ಲೆಸ್ನೆಲ್ಲ ಮಾಡಿಸ್ತಾರೆ. ಓಕೆನಾ, ನೀವು ನೋಡ್ಬೋದು ಪ್ರಾಫಿಟು ಜೂನ್ 2023 14 crores ಇತ್ತು. 14 ಆದಮೇಲೆ ಸ್ವಲ್ಪ ಡಿಪ್ ಆಯಿತು. 10, 12, 18, ಈಗ 28. ಸೊ ಇಯರ್ ಆನ್ ಇಯರ್ 14 to 28 ಅಂದರೆ ಪ್ರಾಫಿಟ್ನ ಡಬಲ್ ಮಾಡಿದ್ದಾರೆ. ಸೊ ಅದೇ ಥರ OPM ಇವ್ರದ್ದು ಏನೂ ಬಿದ್ದಿಲ್ಲ, ಮೊದಲೆಷ್ಟಿತ್ತು ಅಷ್ಟನ್ನೇ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೇಲ್ಸು ತುಂಬ ಚೆನ್ನಾಗಾಗಿದೆ, 723 crores ಸೇಲ್ಸ್ ಆಗಿದೆ. ಓಕೆನಾ, ಪ್ರಮೋಟರ್ಸ್ ಎಷ್ಟಿದ್ದಾರೆ ಅಂತ ನೋಡೋಣ. ಸೊ ಕಾಂಪೌಂಡ್
ಪ್ರಾಫಿಟ್ ಗ್ರೋತ್ ನೋಡಿದ್ರೆ ಸೊ 136% 3 ಇಯರ್ಸ್ ಇದೆ, 5 ಇಯರ್ಸಿಗೆ 68% ಕೊಟ್ಟಿದೆ. ಸ್ಟಾಕ್ಸ್ ಪ್ರೈಸ್ CAGR ನಿಮಗೆ 773% ಇದೆ, ಈಗ ಲಿಸ್ಟ್ ಆಗಿರೋ ಕಂಪ್ನಿ ಆಗಿರೋದ್ರಿಂದ. ಸೊ ಬೇರೆ ಏನೂ ನಮಗೆ ಡೇಟಾ ಇಲ್ಲ. ಸೊ ಇವಾಗ ಕಂಪ್ನಿ ರಾಕೆಟ್ ಹೋದಂಗೆ ಹೋಗ್ತಾ ಇದೆ, ನೋಡೋಣ ಬನ್ನಿ. ನೋಡಿ, ಪ್ರಮೋಟರ್ಸ್ದು ಜೂನ್ 2024 ಡೇಟಾ ಹೊರಬಿದ್ದಿದೆ. ಪ್ರಮೋಟರ್ಸ್ ಸ್ಟೇಕ್ ಏನೂ ಇನ್ಕ್ರೀಸ್ ಮಾಡ್ಕೊಂಡಿಲ್ಲ, ಅಷ್ಟೇ ಇದೆ 61%. FIIs ಸ್ಟೇಕ್ ಇನ್ಕ್ರೀಸ್ ಮಾಡಿದ್ದಾರೆ, 0.04% ಇತ್ತು, 0.08% ಲೈಟಾಗಿ ಇನ್ಕ್ರೀಸ್ ಮಾಡಿದ್ದಾರೆ. DIIs ಸೊ ಏನೂ ಇನ್ಕ್ರೀಸ್ ಮಾಡಿಲ್ಲ, 0%ಇದ್ದಾರೆ. ಪಬ್ಲಿಕ್ ನೋಡಿ ಸ್ವಲ್ಪ ಡಿಕ್ರೀಸ್ ಮಾಡಿದ್ದಾರೆ, ಅದನ್ನು FIIs ತಗೊಂಡಿದ್ದಾರೆ, ಹೌದಲ್ವಾ? ಸೊ ನೋಡಿ, ಇದೆ ಆಟ ಅನ್ನೋದು. ಯಾವಾಗ FIIs ಇನ್ವಾಲ್ವ್ ಆಗ್ತಾರೆ ಆವಾಗ ಕಂಪ್ನಿ ರಾಕೆಟ್ ಹೋದಂಗೆ ಹೋಗುತ್ತೆ. ಇನ್ನು DIIs ಇನ್ವಾಲ್ವ್ ಆಗಿಲ್ಲ, ಅವ್ರು ಇನ್ವಾಲ್ವ್ ಆದ್ರಂತೂ ಕಂಪ್ನಿ ಕೈಗೆ ಸಿಗೋದಿಲ್ಲ, ಅಷ್ಟು ಮೇಲೆ ಹೋಗುತ್ತೆ. ಸೊ ಇದ್ರದ್ದು ಟೆಕ್ನಿಕಲ್ ಚಾರ್ಟ್ನ ನೋಡೋಣ ಬನ್ನಿ. ನೋಡಿ, ಟೆಕ್ನಿಕಲ್ ಚಾರ್ಟಲ್ಲಿ ನೀವು ನೋಡ್ಬೋದು ಸ್ಟಾಕು ರಿಸಲ್ಟ್ ಬಂದಮೇಲೆ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಒಂದು ಹೈ ಪಾಯಿಂಟ್ ಟಚ್ ಆಗಿ ಅಲ್ಲಿಂದ ಸಪೋರ್ಟ್ ತೊಗೊಂಡು ರೆಸಿಸ್ಟೆನ್ಸ್ ಫೇಸ್ ಮಾಡಿ ಸಪೋರ್ಟ್ ತೊಗೊಂಡು ಮತ್ತು ಅದೇ ಸ್ಪೀಡಲ್ಲಿ ಮತ್ತೆ ಮೇಲಕ್ಕೆ ಹೋಯಿತು, ಮತ್ತೆ ಡೌನ್ ಟ್ರೆಂಡ್ ಆಯಿತು. ಸೊ ಇವಾಗ ಸ್ಟಾಕು 2-3 ದಿನದಿಂದ ಅಪ್ಪರ್ ಸರ್ಕ್ಯೂಟನ್ನ ಹೊಡೆದು ಫೈನಲ್ ಡೇಯಲ್ಲಿ ಮತ್ತೆ ಲೋಯರ್ ಬಾಟಮ್ಗೆ ಬಂದಿದೆ. ಸೊ ಅಲ್ಲಿಂದ ಬೈ ಆಗಿದೆ. ಓಕೆ, ನೋಡಿ, ಈ ಸಪೋರ್ಟ್ಗೆ ಬಂದು ಇಲ್ಲಿಂದ ಬೈ ಆಗಿದೆ, ನೀವು ನೋಡ್ಬೋದು. ಕ್ಯಾಂಡಲ್ಲು ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಈ ಕಂಪ್ನಿ ಒಂದು ಸ್ಪೆನ್ನಿಂಗ್ ಕ್ಯಾಪ್ ಆಗಿರೋದ್ರಿಂದ ಇವತ್ತು 2,500 ಇರೋದು, ನಾಳೆ 5,000, ನಾಳೆ ಅಲ್ಲ ಸಾರಿ, ಇನ್ನೊಂದು 5-6 ತಿಂಗಳು, 1 ವರ್ಷ ಬಿಟ್ಕೊಂಡು ಹೋದರೆ 5,000 ಆದರೂ ಆಗ್ಬೋದು. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ತುಂಬ ಜನ ಇನ್ವೆಸ್ಟ್ ಮಾಡ್ತಾರೆ, ಹಾಗೆ ನೀವು ಕೂಡ ಇನ್ವೆಸ್ಟನ್ನು ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ಗೆ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಜ್ಯೋತಿ ರೆಸಿನ್ಸ್. ಸೊ ನೋಡಿ, ಇದರದ್ದು 5 ಇಯರ್ಸ್ ಚಾರ್ಟ್ ಹಾಕಿದ್ದೀನಿ. ಸೊ 2,497 ಅಂದರೆ ನಿಯರ್ಲಿ 2,500% ಜಾಸ್ತಿ ಆಗಿದೆ. ನಿಮ್ಮ ಹಾಕಿದ್ದ ದುಡ್ಡು 20 ಪಟ್ಟು ಜಾಸ್ತಿ ಆಗಿದೆ, ಹೌದಲ್ವಾ? ಸೊ 2019 52 ರುಪೀಸ್ ಹಂಗೆ ಸ್ಟಾಕ್ ಇತ್ತು. ಸೊ ಇವಾಗ ನೋಡಿ, ಸ್ಟಾಕಿನ ಪ್ರೈಸು 1,372 ರುಪೀಸ್ ಆಗಿದೆ. ಸೊ ಇದನ್ನೇ ಹೇಳೋದು ಪವರ್ ಆಫ್ ಇನ್ವೆಸ್ಟಿಂಗ್ ಆ್ಯಂಡ್ ಪವರ್ ಆಫ್ ಕಂಪೌಂಡಿಂಗ್, ಪವರ್ ಆಫ್ ದ ಪೇಷನ್ಸು ನಿಮ್ಮ ಹತ್ರ ಇದ್ದರೆ ಖಂಡಿತ ಸ್ಟಾಕ್ ಮಾರ್ಕೆಟಲ್ಲಿ ಯಾವತ್ತೂ ಲಾಸ್ ಅನ್ನೋದೇ ಇಲ್ಲ. ಸೊ ನೋಡಿ, ಇದರದ್ದು ಮಾರ್ಕೆಟ್ ಕ್ಯಾಪ್ ಕೂಡ 1,650 ಕೋಟಿ, 1.65 crores, ಕರೆಕ್ಟಾ? PE ರೇಷಿಯೋ ನೋಡಿ ಎಷ್ಟು ಕಮ್ಮಿ ಇದೆ, ಒಂದು ಅಟ್ರಾಕ್ಟಿವ್ ಪ್ರೈಸಲ್ಲಿ PE ರೇಷಿಯೋ ಕೂಡ ಇದೆ. ಸೊ ಇದೊಂದು ಕೆಮಿಕಲ್ ಸೆಕ್ಟರು. ಸೊ ಜ್ಯೋತಿ ರೆಸಿನ್ಸ್ ಆ್ಯಂಡ್ ಅಡ್ಹೆಸಿವ್ ಲಿಮಿಟೆಡ್ ಈಸ್ ಅ ಮ್ಯಾನುಫ್ಯಾಕ್ಚರ್ ಆಫ್ ಸಿಂಥೆಟಿಕ್ ರೆಸಿನ್ ಅಡ್ಹೆಸಿವ್ಸ್. ಸೊ ಇವ್ರು ಏನು ಮಾಡ್ತಾರೆ, ಸಿಂಥೆಟಿಕ್ ರೆಸಿನ್ ಅಡ್ಹೆಸಿವ್ಸ್ ಮಾಡ್ತಾರೆ. ಸೊ ನೋಡ್ಬೋದು, ಈ ಕಂಪ್ನಿದು ಬ್ರ್ಯಾಂಡ್ ಯೂರೋ ಅಂತ. ಯೂರೋ 7000 ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಸೆಲ್ಲಿಂಗ್ ವುಡ್ ಅಡ್ಹೆಸಿವ್. ಸೊ ವುಡ್ ಅಡ್ಹೆಸಿವ್ ಅಂದರೆ ವೈಟ್ ಗ್ಲೂ ಅಂತ ಏನು ಕರಿತೀವಿ, ಇವ್ರದ್ದು ಸೆಕೆಂಡ್ ಲಾರ್ಜೆಸ್ಟ್ ಸೆಲ್ಲಿಂಗ್ ಇಂಡಿಯಾದಲ್ಲಿ ಇದೆ. ಓಕೆನಾ? ಮಾರ್ಕೆಟ್ ಶೇರು 30-35% ಗುಜರಾತಲ್ಲಿದೆ. ಸೊ 30% ರಾಜಸ್ಥಾನಲ್ಲಿದೆ, 20% ಮಹಾರಾಷ್ಟ್ರದಲ್ಲಿ ಬರುತ್ತೆ. ಓಕೆ, ಸೊ ನೋಡೋಣ ಬನ್ನಿ ಇದರದ್ದು ಒಂದು ಬ್ಯಾಲೆನ್ಸ್ ಶೀಟ್ ಯಾವ ಥರ ಇದೆ ಅಂತ. ನೀವು ನೋಡ್ಬೋದು, ಇದರದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ನೆಟ್ ಪ್ರಾಫಿಟ್ ಎಷ್ಟು, 16 16. ಸೊ 3 ಕ್ವಾರ್ಟರು 16 ಇದೆ, ಇವಾಗ 19ಗೆ ಬಂದು ನಿಂತ್ಕೊಂಡಿದೆ. ಸೊ 16 to 19 ಇಯರ್ ಆನ್ ಇಯರು ಒಂದು ಸ್ಲೈಟಾಗಿ ಜಂಪ್ ಆಗಿದೆ. ಸೊ OPM ಕೂಡ ಜಾಸ್ತಿ ಆಗಿದೆ, ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 34%ಇದೆ. ಸೇಲ್ಸ್ ಕೂಡ ಸ್ವಲ್ಪ 2 ಕೋಟಿ ಡಿಪ್ ಇದೆ. ಸೊ ಇದರಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ ಪ್ರಾಫಿಟಿನ ಮಾರ್ಜಿನ್ಗೆ. ಓಕೆನಾ? ಇನ್ನು ಪ್ರಮೋಟರ್ಸ್ ಸ್ಟೇಕ್ ನೋಡೋಣ. 10 ಇಯರ್ಸ್ಗೆ 76% ಪ್ರಾಫಿಟ್ ಗ್ರೋತ್ ಇದೆ, 5 ಇಯರ್ಸ್ಗೆ 98% ಪ್ರಾಫಿಟ್ ಗ್ರೋತ್ ಇದೆ, 3 ಇಯರ್ಸ್ಗೆ 82% ಇದೆ. ಸ್ಟಾಕ್ ಪ್ರೈಸ್ CAGR ಕೂಡ ನೀವು ನೋಡ್ಬೋದು, 10 ಇಯರ್ಸ್ಗೆ 76%ಅಲ್ಲಿದೆ, 5 ಇಯರ್ಸ್ಗೆ 92%ಅಲ್ಲಿ ಸ್ಟಾಕ್ ಪ್ರೈಸ್ ಇದೆ. ಸೊ ಎಲ್ಲ ಡಬಲ್ ಡಿಜಿಟಲ್ಲಿದೆ. ಇದು ಕೂಡ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗಿ ಪ್ರೂವ್ ಆಗಿದೆ. ಓಕೆನಾ? ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ನೋಡಿದ್ರೆ ಪ್ರಮೋಟರ್ಸ್ದು 50.83 ಸ್ಟೇಕ್ ಏನು ಇನ್ಕ್ರೀಸ್ ಆಗಿಲ್ಲ. DIIs ಸ್ಲೈಟಾಗಿ ಇನ್ಕ್ರೀಸ್ ಮಾಡಿದ್ದಾರೆ, 0.33%. ಸೊ ಸಾರಿ, FIIs, DIIs 0.07%. ಪಬ್ಲಿಕ್ ಮಾತ್ರ
ಅಷ್ಟೇ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ 48.78% ಪಬ್ಲಿಕ್ ಹತ್ರ ಇದೆ. ಸೊ ಟೆಕ್ನಿಕಲ್ ಚಾರ್ಟ್ನ ನೋಡೋಣ ಬನ್ನಿ. ಸೊ ನೋಡಿ, ಇಲ್ಲಿ ನಾನು ಟೆಕ್ನಿಕಲ್ ಚಾರ್ಟ್ನ ತೊಗೊಂಡಿದ್ದೀನಿ, ಒನ್ ಡೇ ಚಾರ್ಟ್ನ ಹಾಕಿದ್ದೀನಿ. ಸೊ ಆ್ಯಸ್ ಪರ್ ದಿಸ್ ಟ್ರೆಂಡ್ ಲೈನು ನಾನು ಹಾಕಿದ್ದೀಗ ನೋಡಿ, ಸಪೋರ್ಟ್ ಎಲ್ಲಿ ತೊಗೊಂಡಿದೆ ಕರೆಕ್ಟಾಗಿ ಸ್ಟಾಕು ಈ ಟ್ರೆಂಡ್ ಲೈನ್ ಪ್ರಕಾರನೇ ಹೋಗಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ ಅಲ್ವಾ. ಸೊ ಇದು ಆಲ್ ಟೈಮ್ ಹೈ, ಇದು ಆಲ್ ಟೈಮ್ ಹೈ. ಸೊ ಇಲ್ಲಿಂದ ಮತ್ತೆ ಇಲ್ಲಿ ನಿಮಗೆ ಆಲ್ ಟೈಮ್ ಹೈ ಎಗೈನ್ ಸೆಕೆಂಡ್ ಟೈಮ್ ಟಚ್ ಆಗಿ ರೆಸಿಸ್ಟೆನ್ಸ್ನ ತೊಗೊಂಡು ಬಿದ್ದಿದೆ. ಸೊ ಫಸ್ಟ್ ಟೈಮ್ ಆಯಿತು, ಸೆಕೆಂಡ್ ಟೈಮ್ ಆಯಿತು, ಈಗ ಥರ್ಡ್ ಟೈಮು ಹೋಗಬೇಕು. ಬಟ್ ಸ್ಟಾಕು ಒಂದು ಸೈಡ್ ವೇಸಲ್ಲಿ ಕನ್ಸಲ್ಟೇಷನ್ ಫೇಸಲ್ಲಿ ತುಂಬ ಕನ್ಸಾಲಿಡೇಟ್ ಆಗ್ತಾಯಿದೆ. ಸೊ ಯಾವಾಗ ಇದರ ರಿಸಲ್ಟು ನೆಕ್ಸ್ಟ್ ಕ್ವಾರ್ಟರಲ್ಲಿ ಚೆನ್ನಾಗಿ ತೋರಿಸುತ್ತೋ, ಹಿಂಟೀನ್ ಇರೋದು 28-30 ಆಗುತ್ತೋ, ಸೊ ಆವಾಗ ಮತ್ತೆ ಸ್ಟಾಕು ಬೂಮ್ ಆಗುತ್ತೆ, ಆಲ್ ಟೈಮ್ ಹೈ ಹತ್ರ ಹೋಗೋ ಚಾನ್ಸಸ್ಸು ತುಂಬ ಇದೆ. ಸೊ ಇನ್ನು 2-3 ಮಂತ್ಸಲ್ಲಿ ಒಳ್ಳೆಯದಾಗೋ ಸ್ಟಾಕ್ ಮಾರ್ಕೆಟ್ಗೆ ಎಲ್ಲ ಪಾಸಿಟಿವ್ ಸಿಚುಯೇಷನ್ಸ್ ಮತ್ತೆ ಬರ್ತಾ ಇದೆ. ಸೊ ಅದನ್ನು ತಲೆಯಲ್ಲಿಟ್ಕೊಂಡು ಇದರಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ಸ್ಟಾಕ್ ಬಂದು ಕೆಮಿಕಲ್ ಸೆಕ್ಟರಲ್ಲಿ ಒಂದು ತಗೊಂಡಿದ್ದೀನಿ ಅಲ್ವಾ. ಸೊ ಕೆಮಿಕಲ್ ಸೆಕ್ಟರ್ದು ಆಯಿತು. ಸೊ ಯಾವ್ಯಾವ್ದು ಹೇಳಿದ್ದೀನಿ ಇಲ್ಲಿವರೆಗೂ, ಒಂದು ಸ್ಟಾಕ್ಸ್ ಮತ್ತು ಕಮೋಡಿಟಿ ಸೆಕ್ಟರು, ಇನ್ನೊಂದು ಕನ್ಸಂಪ್ಷನ್ನು, ಇನ್ನೊಂದು ಐ ಟಿ ಹೇಳಲೇ ಇಲ್ಲ ನಾನು, ಡೈರೆಕ್ಟ್ ಕೆಮಿಕಲ್ಗೆ ಹೋಗಿದ್ದೀನಿ. ನೆಕ್ಸ್ಟ್ ಐ ಟಿ ತಗೋಣ. ನೆಕ್ಸ್ಟ್ ಸ್ಟಾಕ್ ಬಂದು ಐ ಟಿಯಿಂದ KSolvs ಇಂಡಿಯಾ ಲಿಮಿಟೆಡ್. ಸೊ KSolvs ಇಂಡಿಯಾ ಲಿಮಿಟೆಡ್ ಲಿಸ್ಟ್ ಆಗಿರೋದು ನೋಡಿ 2022 ಅಲ್ಲಿ 422 ರೂಪೀಸ್ಗೆ ಲಿಸ್ಟ್ ಆಗಿದ್ದು, ನಿಯರ್ಲಿ ಸ್ಟಾಕು ನಿಮಗೆ ಡಬಲ್ ಆಗಿದೆ. ಸೊ 100% ರಿಟರ್ನ್ ಬಂದಿದೆ ಅಲ್ವಾ. ಸೊ ಇವಾಗ ಸ್ಟಾಕು ಒಂದು ಸೈಡ್ ವೇಸಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಮಾರ್ಕೆಟ್ ಕ್ಯಾಪ್ 1,200 crores ಮಾರ್ಕೆಟ್ ಕ್ಯಾಪು, ಪಿ ಇ ರೇಷಿಯೋ ಕೂಡ 33 ಅಂದರೆ ಅಟ್ರಾಕ್ಟಿವ್ ಪ್ರೈಸ್ ರೇಂಜಲ್ಲೇ ಪಿ ಇ ರೇಷಿಯೋ ಇದೆ. ಸೊ ಇದರದ್ದು ಒಂದು ಕ್ರೆಡೆನ್ಷಿಯಲ್ಸ್ನ ನೋಡೋಣ ಬನ್ನಿ. ನೋಡಿ, ಇದೊಂದು ಸಾಫ್ಟ್ವೇರ್ ಕಂಪ್ನಿ. ಸೊ ಮೈಕ್ರೋ ಕ್ಯಾಪ್ ಸಾಫ್ಟ್ವೇರ್ ಕಂಪ್ನಿ ಅಂತ ಹೇಳ್ಬೋದು. ಸೊ 7.55 crores ಇದ್ದಿದ್ದು 8.26 ಆಯಿತು, 8.26, 8.84, 9.58. ಸೊ 9.58ಇಂದ ಅಟ್ಲೀಸ್ಟ್ 10 ಆಗಿದ್ರೂ ಕೂಡ ಸ್ಟಾಕ್ಗೆ ಒಂದು ಒಳ್ಳೆ ಗ್ರೋತ್ ಸಿಗ್ತಾಯಿತ್ತು. ಸೊ ನೋಡಿ, OPM 40% ಜಂಪಲ್ಲಿ ಎಕ್ಸ್ಪೆಕ್ಟ್ ಮಾಡಿದರು. ಸೊ ಈ ಸತಿ 38% OPM ಆಗಿದೆ, ಸ್ವಲ್ಪ ಬಿದ್ದಿದೆ, ಬಟ್ ಸೇಲ್ಸ್ ಇನ್ಕ್ರೀಸ್ ಆಗಿದೆ, ಹೌದಲ್ವಾ. ಸೊ ಹಾಗಾಗಿ ಇದೊಂದು ಕ್ವಾರ್ಟರ್ ಡಿಪ್ ಇದೆ. ಸ್ಟಾಕು ಒಂದು ಸೈಡ್ ವೇಸ್ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ, ಸೈಡ್ ವೇಸಲ್ಲೇ ಪರ್ಫಾರ್ಮ್ ಮಾಡ್ತಿದೆ ಕೂಡ. ಸೊ ಟೆಕ್ನಿಕಲ್ ಚಾರ್ಟ್ನ ನೋಡೋಣ. ಸೊ ಸ್ಟಾಕು ನಿಮಗೆ ನೋಡಿ ಆಲ್ ಟೈಮ್ ಹೈ ಇಲ್ಲಿ ಟಚ್ ಆಗಿದೆ, ಹೌದಲ್ವಾ. ಸೊ ಆಲ್ ಟೈಮ್ ಹೈ ನಿಯರ್ಲಿ 1,480 ರೂಪೀಸ್ಗೆ ಹೋಗಿ ಟಚ್ ಆಗಿದೆ. ಸೊ ಸೆಕೆಂಡ್ ಟೈಮು ಅದೇ ಪಾಯಿಂಟಲ್ಲಿ ಬಂದು ರೆಸಿಸ್ಟೆನ್ಸ್ ತೊಗೊಂಡಿದೆ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ಗೆ ಇನ್ನೂ ಹೋಗಿಲ್ಲ. ಸೊ ಸ್ಟಾಕು ಈಗ ಕನ್ಸಲ್ಟೇಷನ್ ಫೇಸ್ ಆಗಿದೆ ಬಿಕಾಸ್ ಆಫ್ ಇಟ್ಸ್ ರಿಸಲ್ಟ್. ಸೊ ರಿಸಲ್ಟ್ ಚೆನ್ನಾಗಿ ಬರ್ತಿರೋ ಕಾರಣ ಸ್ಟಾಕು ಒಂದು ಡೌನ್ ಟ್ರೆಂಡಲ್ಲಿ ಇಲ್ಲಿ ಪರ್ಫಾರ್ಮ್ ಮಾಡ್ತಿತ್ತು, ಇಲ್ಲಿ ಬ್ರೇಕ್ಔಟ್ ಆಗಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಹೋಗಲಿಲ್ಲ. ಸ್ಟಾಕು ಮತ್ತು ಸೈಡ್ ವೇಸಲ್ಲಿ ಪರ್ಫಾರ್ಮ್ ಮಾಡ್ತಾಯಿದೆ. ಎಲ್ಲಿವರೆಗೆ ಸ್ಟಾಕು ನೋಡಿ, ಎಲ್ಲಿವರೆಗೆ ಸ್ಟಾಕು ಈ ರೇಂಜಿಂದ ಬ್ರೇಕ್ಔಟ್ ಕೊಡಲ್ವೋ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಇಲ್ಲಿಗೆ ಬರುತ್ತೆ. ಸೊ ಅಲ್ಲಿವರೆಗೆ ನಿಮಗೊಂದು ಇನ್ವೆಸ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಡುತ್ತೆ. ಸೊ ಇನ್ವೆಸ್ಟ್ ಮಾಡೋರು ಖಂಡಿತ ಈ ಸ್ಟಾಕ್ನ ಐ ಟಿ ಸೆಕ್ಟ್ರಲ್ಲಿ ಸ್ಮಾಲ್ ಕ್ಯಾಪ್ ಯಾವುದಿದೆ ಅದನ್ನು ನೋಡಿ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಮುಂದಿನ ಸ್ಟಾಕ್ಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಟಾಕ್ ಬಂದು KPI ಗ್ರೀನ್. ಓಕೆ, ಸೊ KPI ಗ್ರೀನ್ ನಿಮಗೆ ಗೊತ್ತೇ ಇದೆ ಎಂಥ ಒಳ್ಳೆ ಸ್ಟಾಕು ಅಂತ. ಸೊ ಮ್ಯಾಕ್ಸಿಮಮ್ ನಾನು ಹಾಕಿದ್ರೆ ಏಪ್ರಿಲ್ 2022 ಅಲ್ಲಿ 88 ರೂಪೀಸ್ಗೆ ಲಿಸ್ಟ್ ಆಗಿದ್ದು, ಇವತ್ತು ನೋಡ್ಬೋದು 1015 ರೂಪೀಸಲ್ಲಿ ನಿಮಗೆ ಸ್ಟಾಕು ಬಂದು ನಿಂತಿದೆ ಅಲ್ವಾ. ಸೊ ಸ್ಟಾಕು ನಿಮಗೆ 10 times ಜಾಸ್ತಿ ಆಗಿದೆ. ಸೊ ತುಂಬ ಒಳ್ಳೆ ಶೇರು. ಸೊ 12,000 crore ಒಂದು ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನಿ. ಪಿ ಇ ರೇಷಿಯೋ ಸ್ವಲ್ಪ ಅಟ್ರಾಕ್ಟಿವ್ ಪ್ರೈಸಲ್ಲಿ ಬಂದು ನಿಂತಿದೆ, 61 ಪಿ ಇ ರೇಷಿಯೋ ಬಂದಲ್ಲಿ ನಿಂತಿದೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ನೋಡಿ ಇದ್ರದ್ದು ನೆಟ್ ಪ್ರಾಫಿಟ್ ನೋಡಿ. ಸೊ 33, 35, 51, 43, ಅಗೈನ್ 66. ಸೊ ಲಾಸ್ಟ್ ಕ್ವಾರ್ಟರ್ ಡಿಪ್ ಇತ್ತು, ಬಟ್ ಈ ಕ್ವಾರ್ಟರು 66. ಸೊ
ಸೊ ಎಷ್ಟು ಪ್ರಾಫಿಟಲ್ಲಿ ತುಂಬ ಕನ್ಸಿಸ್ಟೆನ್ಸಿ ಇದೆ ಈ ಸ್ಟಾಕಲ್ಲಿ. ಸೊ ಅದೇ ಥರ ಪ್ರಮೋಟರ್ಸ್ದು ಶೇರ್ ಹೋಲ್ಡಿಂಗ್ ನೋಡೋಣ ಬನ್ನಿ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೀವು ನೋಡ್ಬೋದು. 5 ಇಯರ್ಸ್ 100% ಗ್ರೋತ್ ಇದೆ, 3 ಇಯರ್ಸ್ ಹೆಚ್ಚು ಕಡಿಮೆ ನಿಮಗೆ 95% ಗ್ರೋತ್ ಇದೆ. ಸ್ಟಾಕ್ ಪ್ರೈಸ್ CAGR ನೋಡಿ ಟ್ರಿಪಲ್ ಡಿಜಿಟ್ಸಲ್ಲಿದೆ, ಎಂಥ ಸೂಪರ್ ಡೂಪರ್ ಸ್ಟಾಕ್ ಇದು. ಸೊ 1 ಇಯರ್ಗೆ 245% ಕೊಟ್ಟಿದೆ, 3 ಇಯರ್ಗೆ 249% ಕೊಟ್ಟಿದೆ, 1 ಇಯರ್ಗೆ 162%, 5 ಇಯರ್ಸ್ಗೆ 162% ಕೊಟ್ಟಿದೆ. ಓಕೆನಾ? ಸೊ ಖಂಡಿತ ಇದರಲ್ಲಿ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ತುಂಬ ಒಳ್ಳೆ ಕಂಪ್ನಿ, ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು 53% ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಮೋಟರ್ ಇದೆ. ಸೊ FIs 0.5% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ಎ ಗುಡ್ ನ್ಯೂಸ್. DIs 0.34%, ಅವರು ಕೂಡ ಸ್ಲೈಟಾಗಿ ಇನ್ಕ್ರೀಸ್ ಮಾಡಿದ್ದಾರೆ. ಪಬ್ಲಿಕ್ ಮಾತ್ರ ಸೇಲ್ ಮಾಡಿದ್ದಾರೆ 1%ಅಲ್ಲಿ, ಅಂದರೆ 0.5%ಅಲ್ಲಿ. ಸೊ ಒಂದು ಕಾಲದಲ್ಲಿ ಇದರಲ್ಲಿ ಪ್ರಮೋಟರೇ ತಗೋತಾಯಿದ್ರು, ಅಂದರೆ ಪ್ರಮೋಟರ್ ಅಂದರೆ ಯಾರು, ಕಂಪ್ನಿ ಓನರ್ಸೇ ಅವ್ರ ಸ್ಟಾಕ್ನ ತಗೋತಾಯಿದ್ರು. ಅಂದರೆ ಅವ್ರಿಗೆ ಅವ್ರ ಕಂಪ್ನಿ ಮೇಲೆ ಎಷ್ಟು ನಂಬಿಕೆ ಇದೆ, ಇದು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಸೊ ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ದಯವಿಟ್ಟು ಇದರಲ್ಲಿ ಇನ್ವೆಸ್ಟನ್ನು ಮಾಡಲಿಕ್ಕೆ ನೋಡ್ಬೋದು. ಇದು ಯಾವುದೇ ರೀತಿ ಕಾಲು ಟಿಪ್ಪು ರೆಕಮೆಂಡೇಷನ್ ಇಲ್ಲ, ನನ್ನ ಅನಾಲಿಸಿಸ್ನ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತ ಇದರಲ್ಲಿ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಸೊ ನೋಡಿ ಟೆಕ್ನಿಕಲ್ ಚಾರ್ಟಲ್ಲಿ ಎಷ್ಟು ಚೆನ್ನಾಗಿ ಇಂಡಿಕೇಶನ್ ತೋರಿಸ್ತಾ ಇದೆ. ಸ್ಟಾಕ್ ಪ್ರೈಸು ಇಲ್ಲಿ ಕನ್ಸಲ್ಟೇಷನ್ ಫೇಸ್ ಆಯಿತು, ನಂತರ ಅದೇ ಥರ ಅಪ್ ಟ್ರೆಂಡ್ ಹೋಯಿತು. ಸೊ ಇಲ್ಲಿ ಒಂದು ಬ್ರೇಕ್ ಡೌನ್ ಆಗಿ ಆಲ್ ಟೈಮ್ ಹೈಗೆ ಹೋಯಿತು. ಮತ್ತು 750 850 ರುಪೀಸಲ್ಲಿ ಒಂದು ನ್ಯೂಸ್ ಬಂದಿರೋ ಕಾರಣ ಸೆಲ್ಲಿಂಗ್ ಆಯಿತು. ಸೊ ಅಲ್ಲಿಂದ ಸೀದಾ ಅಪ್ಪರ್ ಸರ್ಕ್ಯೂಟ್ ಹೋಗಿ ನಿಯರ್ಲಿ 900 ಹತ್ತತ್ರ ಹೋಗಿ ಒಂದು ಆಲ್ ಟೈಮ್ ಹೈ ಟಚ್ ಆಗಿ ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಹೋಗಿ ಇನ್ನೊಂದು ಆಲ್ ಟೈಮ್ ಹೈಗೆ ಹೋಯಿತು. ಅಂದರೆ ಎಲ್ಲಿ 1060 ರುಪೀಸ್ ಆಲ್ ಟೈಮ್ ಹೈ. ಸೊ ಅದಾದಮೇಲೆ ಇದು ಫಸ್ಟ್ ಟೈಮ್ ರೆಸಿಸ್ಟೆನ್ಸು, ಸೆಕೆಂಡ್ ಟೈಮ್ ಇಲ್ಲಿ ರೆಸಿಸ್ಟೆನ್ಸ್ನ ತೊಗೊಂತು. ಮತ್ತು ಸ್ಟಾಕು ಯು ಪ್ಯಾಟ್ರನಲ್ಲಿ ಪರ್ಫಾರ್ಮ್ ಆಗಿ ಈಗ ಥರ್ಡ್ ಟೈಮು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದೆ, ಹೌದಲ್ವಾ? ಥರ್ಡ್ ಟೈಮು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದೆ. ಸೊ ಯಾರಾದರೂ ಒಂದು ಗ್ರೀನ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಬೇಕು, ಒಂದು ಹೈ ಗ್ರೋತ್ ಸ್ಟಾಕ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋರು ಖಂಡಿತ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈಗ ಸ್ಟಾಕು ಮತ್ತೆ ಇಳಿಮುಖ ತೋರಿಸ್ತಾ ಇದೆ ನಿಮಗೆ. ಈಗ ಸ್ಟಾಕ್ ನಿಮಗೆ ಮತ್ತೆ ಇಳಿಮುಖ ತೋರಿಸ್ತಾ ಇದೆ. ಸೊ ಇಲ್ಲಿಂದ ಮತ್ತೆ ನಿಮಗೆ ಜಂಪ್ ಆಗೋ ಸಾಧ್ಯತೆ ಇದೆ, ಒಂದು ಸೈಕಾಲಜಿಕಲ್ ಸಪೋರ್ಟಲ್ಲಿ ಬಂದು ನಿಂತಿದೆ. ಸೊ ಇಲ್ಲಿಂದ ಅಪ್ ಆದರೆ ಮತ್ತೆ ಸೆಕೆಂಡ್ ಆಲ್ ಟೈಮ್ ಹೈಗೆ ಇನ್ನೊಂದು 10-15% ಮೇಲಕ್ಕೆ ಹೋಗೋ ಸಾಧ್ಯತೆ ಇದೆ. ಸೊ ಇದು ಇವತ್ತಿನ SCICI ಅಂದ್ರೇನು, ಒಂದು ಫಸ್ಟ್ ಒನ್ S ಅಂದರೆ ಸ್ಟಾಕ್ಸ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟು, C ಅಂದರೆ ನೆಕ್ಸ್ಟ್ ಕನ್ಸಂಪ್ಷನ್, ಅಂದರೆ ಅದರಲ್ಲಿ ಸ್ಕೈ ಗೋಲ್ಡ್ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ IT K-Solves ಹೇಳಿದ್ದೀನಿ. ಕೆಮಿಕಲ್ ಸೆಕ್ಟ್ರಲ್ಲಿ ನಾನು ನಿಮಗೆ ಯಾವ್ದು ಹೇಳಿದೆ, ಓಕೆ, ಯಾವುದೋ ಒಂದು ಸ್ಟಾಕ್ ಹೇಳಿದ್ದೀನಿ. ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ನಾನು KPI ಗ್ರೀನ್ನ ಹೇಳಿದ್ದೀನಿ, ಕೆಮಿಕಲ್ ಸೆಕ್ಟರಲ್ಲಿ ಜ್ಯೋತಿ ರೆಸಿನ್ಸ್ನ ನಾನು ನಿಮಗೆ ಹೇಳಿದ್ದೀನಿ, ಹೌದಲ್ವಾ? ಓಕೆ, ಇಲ್ಲಿಗೆ ಥ್ಯಾಂಕ್ ಯು. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಗುಡ್ ನೈಟ್.